ಕೃಷ್ಣ ಸರ್, ನಂದು ಒಂಥರ ಡಿಫ್ರೆಂಟ್ ಕ್ವಶನ್ ಇದೆ ಸರ್. ಇದರಲ್ಲಿ ನಾನು ಯಾವಾಗಲೂ ಹುಡುಕೋದೇನು ಅಂತ ಹೇಳಿದ್ರೆ, ನಾವೆಲ್ಲರೂ 4ನೇ ಸ್ಥಾನಕ್ಕೆ ಬಂದಿದ್ದೀವಿ ಅಂದರೆ ಖುಷಿ ಪಡ್ತಕ್ಕಂಥ ಸಂಗತಿ. ಆದರೆ ಪಾಯಿಂಟ್ ಏನಿಲ್ಲಿ, ಈ ಕಡೆ ಆರ್ಥಿಕವಾಗಿ ಬಲಿಷ್ಠವಾಗಿದ್ದೀವಿ ಅಂತಲೂ ನಾವು ಕೇಳ್ತಾ ಇರ್ತೀವಿ, ಚುನಾವಣಾ ಭಾಷಣಗಳಲ್ಲಿ ಕೇಳ್ತಾ ಇರ್ತೀವಿ, ಪ್ಯಾನಲಿಸ್ಟ್ಗಳು ಕೂಡ ಅದನ್ನು ಹೇಳ್ತಾ ಇರ್ತಾರೆ. ಇಂಥ ಬಲಿಷ್ಠವಾಗಿರತಕ್ಕಂಥ ದೇಶ ಎಷ್ಟು ದಿನಗಳಿಗೆ ಆಗುವಷ್ಟು ತೈಲವನ್ನು ಸಂಗ್ರಹ ಮಾಡಿಕೊಳ್ಳಬೇಕು ನಾವು. ಬೇರೆ ಯುರೋಪ್ ಕಂಟ್ರೀಸಿಗೆ ನಾನು ಕಂಪೇರ್ ಮಾಡೋಕ್ಕೆ ಹೋಗಲ್ಲ, ಏಷ್ಯನ್ ಕಂಟ್ರೀಸಿಗೆ ನಾವು ಕಂಪೇರ್ ಮಾಡಿಕೊಂಡ್ರೂ ಕೂಡ ನಮ್ಮ ರಿಸರ್ವ್ ಎಷ್ಟು ದಿನಕ್ಕೆ ಆಗುವಷ್ಟು ಇದೆ. ಇದೊಂದು ದೊಡ್ಡ ಪ್ರಶ್ನೆ ಬರುತ್ತೆ ನಮಗೆ. ಒಂದು 60 ದಿನ ಅಂತ ನಾನು ಮಾತು ಕೇಳ್ಪಟ್ಟಿದ್ದೀನಿ, ಅಥವಾ ಅದು 45 ದಿನ ಇರ್ಬೋದು ಅಫಿಷಿಯಲಿ, ಅದು 60 ದಿನ ಅಂತ ಹೇಳಿಕೊಳ್ಳಬಹುದು. ನಮ್ಮ ಕೆಪಾಸಿಟಿ ಎಲ್ಲಿಗೆ ಬಂದು ನಿಂತ್ಕೊಂಡಿದೆ ಸರ್ ಇವತ್ತಿಗೆ? 4ನೇ ಆರ್ಥಿಕ ಸ್ಥಾನ ಅಂತ ಮಾತಾಡ್ತಾರೆ. ನೀವು ಚಿನ್ನ ಖರೀದಿ ಮಾಡ್ಬೇಕಾದ್ರೆ ಹುಷಾರು, ತುಂಬ ಖರೀದಿ ಮಾಡೋಕ್ಕೆ ಹೋಗಬೇಡಿ ಅಂತ ಮಾತಾಡ್ತಾರೆ. ಇದರಿಂದ ನಮ್ಮ ವಿದೇಶಿ ಮೀಸಲು ಇದೆಯಲ್ಲ, ಅದು ಖರ್ಚಾಗ್ಬಿಡುತ್ತೆ ಜಾಸ್ತಿ, ನೀವು ಮನೇಲಿ ಇಟ್ಕೋತೀರಾ ಅಂತ. ಈ ಚಿನ್ನವನ್ನು ಖರೀದಿ ಮಾಡೋದು 2 ಭಾಗ ಸರ್. ಮನೇಲಿ ಇಟ್ಕೊಳ್ಳೋ ಚಿನ್ನ ವೇಸ್ಟು ಅಂತ ಲೆಕ್ಕ, ಅದು ಸರ್ಕಾರದ ಲೆಕ್ಕಕ್ಕೆ ಬರಲ್ಲ. ಅದು ಸರ್ಕಾರದ ಲೆಕ್ಕಕ್ಕೆ ಬಂದಾಗ ಅದ್ರಿಗೆ ವ್ಯಾಲ್ಯೂ ಇರುತ್ತೆ. ಬಟ್ ಈ ಥರ ಇಟ್ಕೊಂಡ್ಬಿಟ್ಟಾಗ ಅದಕ್ಕೇನು ಇಲ್ಲ, ನಾವು ಮಾತ್ರ ಡಾಲರ್ಗಳಲ್ಲಿ ಹಣ ಕೊಡಬೇಕು, ನಮ್ದೆಲ್ಲ ಕರೆಗೆ ಹೋಗುತ್ತೆ ಅಂತ ಹೇಳಿ ಇಂಥ ಆತಂಕದಲ್ಲೇ ಇದ್ದೀವಾ ನಾವು ಇವತ್ತಿಗೂ ಕೂಡ ಅಂತ ಕೃಷ್ಣರಾಜ್ ಅವರೇ? ಒಂದು ಎಕನಾಮಿಕ್ ಸೆಕ್ಯೂರಿಟಿ ಅನ್ನೋದು ಭಾರತಕ್ಕೆ ಬಹಳ ಮುಖ್ಯವಾಗುತ್ತೆ. ಯಾಕಂದ್ರೆ ಆರ್ಥಿಕ ಅಭಿವೃದ್ಧಿಯಲ್ಲಿ ಎಕನಾಮಿಕ್ ಸೆಕ್ಯೂರಿಟಿ ಯಾವ್ದ ಮೇಲೆ ಡಿಪೆಂಡ್ ಆಗಿರ್ತದೆ ಅಂದ್ರೆ ನಮ್ಮ ಮ್ಯಾಕ್ರೋ ಎಕನಾಮಿಕ್ ಪಾಲಿಸೀಸ್ ಅಂತ ಹೇಳ್ತೀವಿ. ಫೈನಾನ್ಷಿಯಲ್ ಮಾರ್ಕೆಟ್ಸ್ ಇರ್ಬಹುದು, ಎನರ್ಜಿ ಸೆಕ್ಯೂರಿಟಿ ಇರ್ಬಹುದು, ಮತ್ತೆ ಎಕ್ಸ್ಪೋರ್ಟ್ ಜಾಸ್ತಿ ಇರೋದು, ಇಂಪೋರ್ಟ್ ಕಡಿಮೆ ಇರುವಂತದ್ದು, ಡೊಮೆಸ್ಟಿಕ್ ಸೇವಿಂಗ್ಸ್ ಜಾಸ್ತಿ ಇರುವಂತದ್ದು, ಮತ್ತೆ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಮತ್ತೆ ಅದರ ಒಂದು ದಾಸ್ತಾನು ಹೆಚ್ಚಿರುವಂತದ್ದು. ಸೊ ಹೀಗೆ ನಮ್ಮ ಒಂದು ಆರ್ಥಿಕ ಒಂದು ಸದೃಢತೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ಸೆಕ್ಯೂರಿಟಿ ಇನ್ ಟರ್ಮ್ಸ್ ಆಫ್ ಆಲ್ ದೀಸ್ ರಿಸೋರ್ಸಸ್, ಎಕನಾಮಿಕ್ ಸೆಕ್ಯೂರಿಟಿ. ಅದ್ರಲ್ಲೂ ನೀವು ಕೇಳಿದಾಗ ಎನರ್ಜಿ ಸೆಕ್ಯೂರಿಟಿ ಯಾವ್ದ್ರ ಮೂಲಕ ನಾವು ಮಾಡ್ತಾ ಇದೀವಿ ಅಂತಂದ್ರೆ ರಿಸರ್ವ್ಸ್ ಮಾಡ್ತಾ ಇದ್ವಿ. ಅದು 90 ಡೇಸ್ಗೆ ಮಾಡುವಷ್ಟು ರಿಸರ್ವ್ಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ಇಲ್ಲಿ ರಿಸರ್ವ್ಸ್ ಒಂದು, ಮತ್ತೆ ಇನ್ನೊಂದು ಮುಖ್ಯವಾಗಿ ಲಾಂಗ್ ಟರ್ಮ್ ಅಲ್ಲಿ ನಾವು ಈ ಒಂದು ಎನರ್ಜಿ ಸೆಕ್ಯೂರಿಟಿಯನ್ನ ಬೇರೆ ರಾಷ್ಟ್ರಗಳ ಮೇಲೆ ಡಿಪೆಂಡ್ ಆಗದ ರೀತಿ ಹೇಗೆ ಮಾಡಬೇಕು ಅನ್ನೋದು ಇನ್ನೊಂದು. ಸೊ ಹೀಗಾಗಿ ಭಾರತ ತನ್ನ ಎನರ್ಜಿ ಸೆಕ್ಯೂರಿಟಿಯಲ್ಲಿ 88% ಅಥವಾ 90% ಇವತ್ತೇನ್ ಮಾಡ್ತಾ ಇದೀವಿ, ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ. ಇದು ಆಲ್ಮೋಸ್ಟ್ $121 ಬಿಲಿಯನ್ US ಡಾಲರ್. ಇದು ಆಲ್ಮೋಸ್ಟ್ 15 lakh crores ಅಷ್ಟು ನಾವು ಪೇ ಮಾಡ್ತಾ ಇರುವಂತದ್ದು. ಸೊ ಒಂದ್ ಕಡೆ ಆರ್ಥಿಕವಾಗಿ ಸದೃಢ ಆಗ್ಬೇಕು ಅಂತಂದ್ರೆ ಇಂಪೋರ್ಟ್ ಡಿಪೆಂಡೆನ್ಸಿಯನ್ನ ಕಡಿಮೆ ಮಾಡಬೇಕಾಗಿತ್ತು, ಅದಾಗ್ತಾ ಇಲ್ಲ. ಆಲ್ಟರ್ನೇಟಿವ್ ಸೋರ್ಸಸ್ ಆಫ್ ಎನರ್ಜಿ ಕಡೆ ಗಮನ ಹರಿಸಬೇಕು. ಅದಕ್ಕೆಲ್ಲ ಇನ್ವೆಸ್ಟ್ಮೆಂಟ್, ಅದಕ್ಕೆಲ್ಲ ಪ್ಲಾನ್, ಡೆವಲಪ್ಮೆಂಟ್ ಪ್ಲಾನ್ಸ್ ಎಲ್ಲ ಬೇಕಾಗುತ್ತೆ. ಸೊ ಹೀಗಾಗಿ ಒಂದು ಆರ್ಥಿಕತೆ ಸದೃಢ ಅಂದ್ರೆ 4ನೇ ಬಲಿಷ್ಠ ಆರ್ಥಿಕತೆ ವಿಶ್ವದಲ್ಲಿ ಅಂತ ಹೇಳಲಿಕ್ಕೆ ಆ ಬಲಿಷ್ಠತೆ ಎಲ್ಲಿ ಬರ್ತದೆ ಅಂತಂದ್ರೆ ಅದರ ರೂಪಾಯಿ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗುತ್ತೆ. ರೂಪಾಯಿ ವ್ಯಾಲ್ಯೂ ದಿನೇ ದಿನೇ ಕಡಿಮೆ ಆಗ್ತಿದೆ ಅಂತಂದ್ರೆ ಆರ್ಥಿಕವಾಗಿ ನಾವು ಸದೃಢವಾಗಿಲ್ಲ ಅಂತಾನೆ ತೋರಿಸುತ್ತೆ. ಮತ್ತೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಹೆಚ್ಚಿಗೆ ಅರಿವು ಆಗ್ತಾ ಇಲ್ಲ ಅಂತಂದ್ರೆ ಅದು ಕೂಡ ನಮ್ಮ ಆರ್ಥಿಕತೆಯ ಸದೃಢತೆ ಕಡಿಮೆ ಇದೆ ಅಂತಾನೆ ಅರ್ಥ. ಅಥವಾ ಫೈನಾನ್ಸಿಯಲ್ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ನಮ್ಮ ದುಡ್ಡನ್ನ, ಇನ್ವೆಸ್ಟ್ಮೆಂಟ್ ಅನ್ನ ವಾಪಸ್ ವಿತ್ಡ್ರಾ ಮಾಡಿ ತಗೊಂಡು ಹೋಗ್ತಾ ಇದಾರೆ, ಅದರಿಂದ ರೂಪಾಯಿ ವ್ಯಾಲ್ಯೂ ಕಡಿಮೆ ಆಗ್ತಿದೆ ಅಂತಂದ್ರೆ ಅದನ್ನು ಕೂಡ ಆರ್ಥಿಕತೆಯ ಸದೃಢತೆ ಇಲ್ಲ ಅನ್ನೋದನ್ನ ತೋರಿಸುತ್ತೆ. ಸೊ ಹೀಗಾಗಿ ಹಲವಾರು ನಾವು ನೋಡಿದಾಗ ಅಫ್ಕೋರ್ಸ್ ನಮ್ಮ ಒಂದು ದೊಡ್ಡ ಸ್ಟ್ರೆಂತ್ ಏನಪ್ಪಾ ಅಂತಂದ್ರೆ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಮತ್ತೆ ಕನ್ಸಂಪ್ಷನ್ ಬೇಸ್ಡ್ ಎಕಾನಮಿ ನಮ್ದು. ಸೊ ಈ ಕನ್ಸಂಪ್ಷನ್ ಬೇಸ್ಡ್ ಎಕಾನಮಿನಲ್ಲಿ 60 to 70% ಆರ್ಥಿಕ ಬೆಳವಣಿಗೆಗೆ ಕಾರಣವಾಗಿರೋದು ನಮ್ದ ಕನ್ಸಂಪ್ಷನ್, ಅನುಭೋಗ. ಅಂದ್ರೆ ವಸ್ತುಗಳ ಉತ್ಪಾದನೆ ಆಗ್ತಾ ಇದೆ, ಅದನ್ನ ಎಲ್ಲರೂ ಕನ್ಸಂಪ್ಷನ್. ಸೊ ಈ ಕನ್ಸಂಪ್ಷನ್ ಇಂದ ಏನಾಗ್ತಾ ಇದೆ, ಆರ್ಥಿಕ ಬೆಳವಣಿಗೆ ಆಗ್ತಾ ಇದೆ. ಈಗ ಕನ್ಸಂಪ್ಷನ್ ಅನ್ನ ಕಡಿಮೆ ಮಾಡಿ ಅಂತಂದಾಗ ಆರ್ಥಿಕ ಬೆಳವಣಿಗೆಗೆ ತೊಂದರೆ ಆಗುತ್ತೆ. ಈಗ ಆಲ್ಮೋಸ್ಟ್ 6.4% GDP ಗ್ರೋತ್ ಆಗ್ತಿರೋದು, ಅದು ಇನ್ನೂ 5% ಬರುವಂತ ಚಾನ್ಸಸ್ ಇರ್ತದೆ. ಅದರಿಂದ ನಾವು ಆರ್ಥಿಕವಾಗಿ ಇನ್ನೂ ಸದೃಢರಾಗ್ತೀವಿ ಅಥವಾ 2047 ವಿಕಸಿತ ಭಾರತ ಮಾಡ್ತೀವಿ ಅನ್ನೋದು ಅಡ್ಡಗಾಲಾಗುತ್ತೆ ಅಂತ ನಾನು ಹೇಳಕ್